ಮನುಷ್ಯ ಆರ್ಥಿಕವಾಗಿ ಸದೃಢಗೊಂಡ್ರೆ ಸಾಲೋದಿಲ್ಲ, ಸಾಂಸ್ಕೃತಿಕವಾಗಿ ಸದೃಢಗೊಳ್ಬೇಕು. ಶತ್ರುತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ತನಗೆ ಯಾರು ಆಗದೇ ಇದ್ದರು, ತನಗೆ ಯಾರು ವಿರೋಧವಾಗಿ ಮಾಡಿದ್ರು ಅವನು ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಈಗ ಡೀಮ್ಡ್ ಯೂನಿವರ್ಸಿಟಿಗಳು ಬಂದಿದೆಯಲ್ಲ, ಸ್ಥಳೀಯ ಭಾಷೆಗಳನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಇದರ ವಿಚಾರಕ್ಕೆ ಧ್ವನಿ ಎತ್ತಿಲ್ಲ ಮನುಷ್ಯ. ಮನುಬಳಿಗಾರು ಧ್ವನಿ ಎತ್ತಲಿಲ್ಲ, ಅದರ ಬಗ್ಗೆ ಚರ್ಚೆ ಆಗಲಿಲ್ಲ. ಅಥವಾ ಸರ್ಕಾರಕ್ಕೆ ಸ್ಪಷ್ಟವಾಗಿ ಕನ್ನಡವನ್ನು ಆಡಳಿತ ಭಾಷೆ ಮಾಡಬೇಕು ಅಂತ ಧ್ವನಿ ಎತ್ತಿದೆಯಾ? ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ತಮಗೆಲ್ಲ ಗೊತ್ತಿದೆ, ಸಾಹಿತ್ಯದ ಪರಿಚಾರಕೆಯನ್ನು ಮಾಡ್ತಾ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಇಡೀ ನಾಡಿನಾದ್ಯಂತ ಪಸರಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸಾಹಿತ್ಯ ಅಂದಾಗ ಬದುಕು. ಹಾಗಾಗಿಯೇ ಸಾಹಿತ್ಯ ಪರಿಷತ್ತು ಮೊದಲಿಂದನೂ ಕೂಡ ಕರ್ನಾಟಕದ ಮುಖ್ಯ ಸಮಸ್ಯೆಗಳನ್ನು ಕೂಡ ಎತ್ಕೊಂಡು ಅದಕ್ಕೆ ತನ್ನ ಅದಕ್ಕೆ ಅಗತ್ಯ ಇರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದು ನಾಡು ನುಡಿ ನೆಲ ಜಲ ಈ ಥರ ಅತ್ಯಂತ ಪ್ರಮುಖ ವಿಷಯಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಆದರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸರಿಯಾದ್ದಲ್ಲದ ಕಾರಣಕ್ಕೆ, ಒಂದು ಕೆಟ್ಟ ಕಾರಣಕ್ಕೆ ಭಾರಿ ಸುದ್ದಿಯಲ್ಲಿದೆ. ಅದು ಮುಖ್ಯವಾಗಿ ಸುದ್ದಿಯಲ್ಲಿರ್ತಕ್ಕಂಥದ್ದು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರೋ ಮಹೇಶ್ ಜೋಶಿಯವರು, ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ ಆ ಕಾರಣಕ್ಕೆ ಒಂದು ಭಾರಿ ಚರ್ಚೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿದೆ. ಮತ್ತು ಮಹೇಶ್ ಜೋಶಿಯವರು ನಡ್ಕೊಳ್ತಾ ಇರೋ ರೀತಿಯನ್ನು ಪ್ರಶ್ನಿಸಿ ಅನೇಕ ಹಿರಿಯ ಸಾಹಿತಿಗಳು, ಹೋರಾಟಗಾರರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮೊದಲಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕ ಹಿರಿಯರು ಮಹೇಶ್ ಜೋಶಿಯ ವಿರುದ್ಧ ಅತ್ಯಂತ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅತಿ ಮುಖ್ಯವಾಗಿ ಮಹೇಶ್ ಜೋಶಿಯವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ಸಾಹಿತ್ಯ ಪರಿಷತ್ತಿನ ಬೈಲಾವನ್ನೇ ತಿದ್ದುಪಡಿ ಮಾಡಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀಬೇಕಾದಂಥ ಏನು ಒಂದು ಸಾಹಿತ್ಯ ಪರಿಷತ್ತಿದೆ ಅದನ್ನು ಸರ್ವಾಧಿಕಾರಿಯ ಮಟ್ಟಕ್ಕೆ, ತಾನು ಒಬ್ಬ ಸರ್ವಾಧಿಕಾರಿಯಾಗುವ ಮಟ್ಟಕ್ಕೆ ಬೈಲಾವನ್ನು ತಿದ್ದುಪಡಿ ಮಾಡಿ ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಪ್ರಶ್ನೆಯಾಗಿ ಮೂಡಿ ಬಂದಿದೆ. ಅದರ ವಿರುದ್ಧ ನಮ್ಮ ಅನೇಕ ಹಿರಿಯರು, ಸಾಹಿತಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸಾಹಿತ್ಯ ಪರಿಷತ್ತನ್ನು ಸರಿ ಮಾಡಬೇಕು ಮತ್ತು ಏನು ಮಹೇಶ್ ಜೋಶಿಯವರು ಬೈಲಾ ತಿದ್ದುಪಡಿ ಮಾಡಿ ಇಡೀ ಸಾಹಿತ್ಯ ಪರಿಷತ್ತನ್ನೇ ತನ್ನ ಸರ್ವಾಧಿಕಾರದ ಅಡಿಯಲ್ಲಿ ತಗೊಂಡು ಹೋಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಪಾರದರ್ಶಕತೆಯಿಂದ ನಡೆಸ್ತಾ ಇಲ್ಲ ಅನ್ನೋ ವಿಷಯ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಾಹಿತಿಗಳು ಮತ್ತು ಹೋರಾಟಗಾರರು ದೊಡ್ಡ ಒಂದು ಚಳವಳಿಯನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ಜಯಪ್ರಕಾಶ್ ಗೌಡ್ರು ಇದ್ದಾರೆ. ಜಯಪ್ರಕಾಶ್ ಗೌಡ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರು, ಹಿರಿಯ ಸಾಹಿತಿಗಳು, ಸಾಹಿತ್ಯ ಪರಿಚಾರಕರು ಮತ್ತು ಈ ರೀತಿಯ ನಾಡು ನುಡಿ ನೆಲ ಜಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕೆಲಸ ಇರಲಿ ಅತ್ಯಂತ ಕಳಕಳಿಯಿಂದ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಮತ್ತು ಅನೇಕ ಕಿರಿಯರಿಗೆ ಒಂದು ದಾರಿಯನ್ನು ತೋರಿಸ್ತಾ, ಒಂದು ಸಾಹಿತ್ಯ ಅಂದರೆ ಮನುಷ್ಯ ಹೆಂಗೆ ಬದುಕಬೇಕು ಅಂತ ತೋರಿಸ್ತಕ್ಕಂಥ ಸಾಹಿತ್ಯ ಅಂದರೆ ಮನುಷ್ಯನ ಸಂಸ್ಕೃತವಂತನಾಗಿ ಮಾಡುವಂಥದ್ದು ಸಾಹಿತ್ಯ. ಇಂಥ ಒಂದು ಸಾಹಿತ್ಯದ ಪರಿಚಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ತು, ಆ ಪರಿಷತ್ತು ಮಹೇಶ್ ಜೋಶಿಯವರ ಅಡಿಯಲ್ಲಿ ಒಂದು ಈ ರೀತಿ ಸರ್ವಾಧಿಕಾರದ ಕಡೆ ಹೋಗ್ತಾ ಇರೋದ್ರ ವಿರುದ್ಧ ಜಯಪ್ರಕಾಶ್ ಗೌಡ್ರು ಒಂದು ರೀತಿಯ ನೇತೃತ್ವವನ್ನು ವಹಿಸಿ ಒಂದು ದೊಡ್ಡ ಬದಲಾವಣೆಗೆ ಆಗಲೇಬೇಕಿದು ಅನ್ನೋ ದಾರಿನಲ್ಲಿ ಹೊರಟಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವರು ಏನೇನಾಗಿದೆ, ಏನು ಕಾರಣ, ಮಹೇಶ್ ಜೋಶಿ ಅವರು ಏನು ತಪ್ಪನ್ನು ಮಾಡ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೆ ಡಾಕ್ಟರ್ ಜಯಪ್ರಕಾಶ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಮುಖ್ಯವಾಗಿ ಮಹೇಶ್ ಜೋಶಿಯವರ ನಡವಳಿಕೆಯ ವಿರುದ್ಧ ತಾವೆಲ್ಲ ಒಂದು ದೊಡ್ಡ ಒಂದು ಹೋರಾಟವನ್ನು ಕಟ್ತಾ ಇದ್ದೀರಿ. ಮುಖ್ಯವಾಗಿ ಕೇಳಿಬಂದಿರತಕ್ಕಂಥ ಆರೋಪ ಅವ್ರ ಮೇಲೆ ಏನು ಅಂತಂದರೆ, ಸಾಹಿತ್ಯ ಪರಿಷತ್ತನ್ನು ಬೈಲಾವನ್ನೇ ಬದಲಾವಣೆ ಮಾಡಿ ಅಲ್ಲಿ ತಮ್ಮದೇ ಸರ್ವಾಧಿಕಾರಿ ನಡೆಯೋ ರೀತಿ ಬೈಲಾವನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ತಮ್ಮೆಲ್ಲರಿಂದ ಕೇಳಿ ಬಂದಿದೆ. ಏನು ಬೈಲಾದಲ್ಲಿ ಯಾವ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಅದರಿಂದ ಆಗುವಂಥ ದುಷ್ಪರಿಣಾಮ ಏನು? ಸ್ನೇಹಿತರೆ, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭವಾಯಿತು. ನನಗೆ ಆಶ್ಚರ್ಯ ಆಗುತ್ತೆ, ಅಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿ ಅಂತ ಹೇಳಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನೀವು ಸ್ಥಾಪನೆ ಮಾಡಿ ಅಂತ ಕೆಲವು ಸಾಹಿತಿಗಳಿಗೆ ಹೇಳಿದಾಗ ಸಾಹಿತಿಗಳು ಕೇಳ್ತಾರೆ ಅವರನ್ನು, ನೀವೇ ರಾಜರಿದ್ದೀರಿ, ರಾಜರ್ಷಿ ಇದ್ದೀರಿ, ನಮಗೆಲ್ಲವನ್ನು ಮಾಡಿಕೊಡ್ತಾ ಇದ್ದೀರಿ, ನಮ್ಗೆ ಯಾಕೆ ಇನ್ನೊಂದು ಪರಿಷತ್ತು ಬೇಕು ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ, ನೋಡಿ ನಾನು ರಾಜ, ಹೇಳಿ ಕೇಳಿ ರಾಜ, ನನ್ನ ಬಳಿಗೆ ಎಲ್ಲರೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ,
ಈಗ ಆಡಳಿತಕ್ಕೆ, ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಾಗೆ MRA ಮಾಡಿದ್ದೀನಿ ನಾನು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ತೊಗೊಂಡು ಬಂದು ದಿವಾನರು ನನಗೆ ಹೇಳ್ತಾರೆ. ಆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮಾನ್ಯತೆ ಕೊಟ್ಟು ನಾನು ಆಡಳಿತದಲ್ಲಿ ಇನ್ಕ್ಲೂಡ್ ಮಾಡಿಕೊಡ್ತೀನಿ. ಹಾಗೆಯೇ ಈ ನೆಲದ ಜಲ, ಭಾಷೆ ಮುಂತಾದವುಗಳ ಬಗ್ಗೆ ನನ್ನ ಬಳಿಯಲ್ಲಿ ಯಾವಾಗಲೂ ಬಂದು ಹೇಳ್ಕೊಳ್ಳೋಕ್ಕಾಗಲಿಲ್ಲ. ಇದಕ್ಕೊಂದು ಪರಿಷತ್ ಅನ್ನುವಂಥದ್ದು ಒಂದು ಸಂಸ್ಥೆ ಇದ್ದರೆ ಅಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆ ಆದಂಥ ವಿಷಯಗಳನ್ನು ನನಗೆ ಕಳಿಸ್ಕೊಟ್ರೆ ಅದರಲ್ಲಿ ಸಾಧಕ ಬಾಧಕಗಳು ಏನು ಅಂತ ಗೊತ್ತಾಗಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ, ನೀವು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿ ಅಂತೇಳಿ 5,000 ರೂಪಾಯಿ ಕೊಡ್ತಾರೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಎಂಥ ದೂರದೃಷ್ಟಿ ಇತ್ತು. ಮತ್ತೆ ಈ ನೆಲದ ನಾಡಿನ ಅಭಿವೃದ್ಧಿ, ಇಡೀ ನಮ್ಮ ನೀರಾವರಿ ಅಭಿವೃದ್ಧಿ ಆದರೂ ಸಾಲೋದಿಲ್ಲ, ಭಾಷೆಯ ಅಭಿವೃದ್ಧಿ ಆಗಬೇಕು, ಸಂಸ್ಕೃತಿಯ ಅಭಿವೃದ್ಧಿ ಆಗಬೇಕು, ನಮ್ಮ ಪಾರಂಪರಿಕವಾದಂಥ ಜ್ಞಾನಗಳು ಉಳ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಕಡೆ MRA ಆದರೆ ಒಂದು ಕಡೆ ಸಾಹಿತ್ಯ ಪರಿಷತ್ ಇರಬೇಕು ಅನ್ನುವಂಥ ಅಂದರೆ ಉದ್ದೇಶದಿಂದ ಅವರು ಪ್ರಾರಂಭ. ನಾಡು ಮಾನವೀಯವಾಗಿ ಸಾಹಿತ್ಯದ ಪಾತ್ರ ಏನು ಅಂತ ಗೊತ್ತಿತ್ತು. ಏನಾಗುತ್ತೆ, ಮನುಷ್ಯ ಆರ್ಥಿಕವಾಗಿ ಸದೃಢಗೊಂಡ್ರೆ ಸಾಲೋದಿಲ್ಲ, ಸಾಂಸ್ಕೃತಿಕವಾಗಿ ಸದೃಢಗೊಳ್ಳಬೇಕು. ಆರೋಗ್ಯಪೂರ್ಣವಾದಂಥ ಸಮಾಜ ಅಂತಂದರೆ ಏನು? ಸಂಸ್ಕೃತಿವಂತ ಸಮಾಜ ಅಂತ. ಸಂಸ್ಕೃತಿ ವಿಹೀನವಾಗಿರ್ತಕ್ಕಂಥ ಸಮಾಜ ರಾಕ್ಷಸ ಸಮಾಜವಾಗ್ತದೆ. ಹೌದು. ನಮ್ಮನ್ನು ಆರ್ದ್ರವಗೊಳಿಸ್ತಕ್ಕಂಥದ್ದು ಸಾಹಿತ್ಯ, ಸಂಗೀತ, ಕಲೆ ಮುಂತಾದಂಥವುಗಳು. ಇವುಗಳ ಮೂಲಕ ನಾವು ನಮ್ಮ ಒಂದು ರೂಢಾಗಿರ್ತಕ್ಕಂಥ, ರಸ್ಟಿಕ್ ಆಗಿರ್ತಕ್ಕಂಥ ನಮ್ಮ ಒರಟುತನವನ್ನು ಕಡಿಮೆ ಮಾಡಿಕೊಂಡು ಎಲ್ಲರನ್ನೂ ಸಹಿಸ್ಕೊಂಡು ಹೋಗುವಂಥ, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣ ಬರ್ತಕ್ಕಂಥದ್ದು ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ, ನಮ್ಮ ಭಾಷೆಯನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕ, ನಮ್ಮ ಪಾರಂಪರಿಕ ಜ್ಞಾನವನ್ನು ನಾವು ಅಳವಡಿಸ್ಕೊಡೋದ್ರ ಮೂಲಕ. ಆ ಹಿನ್ನೆಲೆಯಲ್ಲಿ ಇದನ್ನು ಕಾಪಾಡಬೇಕು ಅಂತ ಅವನು ಕಟ್ಟಿದ್ದು ನಾಲ್ವಡಿ ಕೃಷ್ಣ. ಅವ್ರಿಗೆ ಬಹಳ ದೂರದೃಷ್ಟಿ ತುಂಬ ಗೊತ್ತಾಗ್ತದೆ. ಯಾಕಂತಂದ್ರೆ ಕೇವಲ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಮಾಡ್ಕೊಂಡು ಹೋದ್ರೆ ನಾಡನ್ನು ಕಟ್ಟಕ್ಕಾಗಲ್ಲ. ಬರೀ ಆರ್ಥಿಕ ಅಭಿವೃದ್ಧಿ ಆದ್ರೆ ಇವತ್ತಿಗೂ ಕೂಡ ಅಷ್ಟೇ, ಆರ್ಥಿಕ ಅಭಿವೃದ್ಧಿ ಆದ್ರೆ ಮಾತ್ರ ನಾವು ಅಭಿವೃದ್ಧಿಯನ್ನು, ಹಾಗಾಗಿ ಒಟ್ಟು ಸಮಗ್ರ ಅಭಿವೃದ್ಧಿ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಭಿವೃದ್ಧಿಯೂ ಆಗಬೇಕು. ಸಾಹಿತ್ಯ ಮತ್ತು ಕಲೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ನಾನು ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ನಾನು 2001ರಿಂದ 2004ರವರೆಗೆ ನಾನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ಬಾರಿ ರಾಜ್ಯ ಮಟ್ಟಕ್ಕೆ ನಿಂತು ಸೋತಿರ್ತಕ್ಕಂಥದ್ದು ಕೂಡ ಉಂಟು. ಒಂದು ಸಾರಿ ಪುಂಡ್ಲಿಕ್ ಆಲಂಬಿಯವರ ಬಗ್ಗೆ ಎದುರು ನಿಂತು ಸೋತೆ, ಮತ್ತು ಇನ್ನೊಂದು ಸಾರಿ ನಮ್ಮ ಮನುಬಳಿಗಾರ ವಿರುದ್ಧವಾಗಿಯೂ ಕೂಡ ನಿಂತು ಸೋತಂಥದ್ದು. ಆಗ ನಾನು ನಿಲ್ಲೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲರೂ ನಗರದಲ್ಲಿರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿರ್ತಕ್ಕಂಥವರೇ ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ. ಹೌದು, ಹೊರಗಡೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವರು ಕೂಡ ಅಧ್ಯಕ್ಷರಾಗಬೇಕು, ಅದನ್ನು ತೋರಿಸ್ಬೇಕು, ಅಥವಾ ಅದನ್ನು ಪ್ರಾತಿನಿಧಿಕವಾಗಿ ನಾನು ದಾಖಲಿಸಬೇಕು ಅನ್ನುವಂಥ ಉದ್ದೇಶದಿಂದ ನಿಂತೆ. ನಾನು ಗೆದ್ದು ಬಿಡ್ತೀನಿ ಅನ್ನುವಂಥ ಉದ್ದೇಶದಿಂದ ಅಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳು ಕೂಡ ಯಾವುದೇ ಸಾರ್ವಜನಿಕ ಚುನಾವಣೆಯನ್ನು ಕೂಡ ಕಡಿಮೆ ಇಲ್ಲದಾಗ ನಡೀತಾ ಇದೆ. ಅಲ್ಲಿಂದ ಈಚೆಗೆ ನಾನು ನಾರಾಯಣವರ ಕಾಲದಿಂದ, ನಾರಾಯಣವರು ಅಧ್ಯಕ್ಷರಾದ ಕಾಲದಿಂದ ನಾನು ಸಾಹಿತ್ಯ ಪರಿಷತ್ತನ್ನು ತುಂಬ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. ನನ್ನ ಎದುರು ನಿಂತು ಗೆದ್ದಂಥ ಪುಂಡ್ಲಿಕ್ ಆಲಂಬಿಯನ್ನು ನಾನು ನೋಡಿದ್ದೀನಿ. ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಪುಂಡ್ರೂರು ಇದ್ದಂಥದ್ದನ್ನು ಕೂಡ ನಾನು ನೋಡಿದ್ದೀನಿ. ಪುಂಡ್ರೂರು ಹೆಚ್ಚು ಸಾಹಿತ್ಯದ ಬಗ್ಗೆ ಅವನಿಗೆ ಆಳವಾದ ತಿಳುವಳಿಕೆ ಇಲ್ಲದೆ ಕೂಡ ಪುಂಡ್ಲಿಕ್ ಆಲಂಬಿ ಕೂಡ ಯಾವತ್ತೂ ಕೂಡ ಗೌರವ ಸಂಭಾವನೆಯನ್ನು ತಗೊಂಡಿಲ್ಲ, ದಿನಬತ್ತಿಯನ್ನು ತಗೊಂಡಿಲ್ಲ. ಇದ್ದಂಥ ಕಾರ್ನಲ್ಲಿ ಪ್ರಯಾಣ ಮಾಡಿಕೊಂಡು ಪ್ರಯಾಣ ವೆಚ್ಚ ಏನಿತ್ತು ತೊಗೊಂಡು ಹೋಗ್ತಾಯಿದ್ರು. ಪುಂಡ್ರೂರು ಯಾವ ಮಟ್ಟಕ್ಕಿದ್ದ ಅಂತ ಹೇಳಿದರೆ, ಅಲ್ಲಿ ಕಾಫಿಯನ್ನು ಯಾರಾದರೂ ಬಂದರೆ, ಯಾಕೆ ನಾನು ಕಣ್ಣಾರೆ ನೋಡಿದ್ದೀನಿ, ಯಾರಾದರೂ ಹೊರಗಿನಿಂದ ಗೆಸ್ಟ್ಗಳು ಬಂದರೆ ಕಾಫಿ ತರಿಸ್ಲಿಕ್ಕೂ ಕೂಡ ತನ್ನ ಹಣವನ್ನು, ತನ್ನ ಜೋಬಿನಿಂದ ಹಣ ಕೊಡ್ತಾ ಇದ್ದ. ಅವರು ಹೋಟೆಲ್ ಉದ್ಯಮಿ ಅವನು, ಸಾಹಿತಿ ಅಲ್ಲ ಅವನು. ಆದರೆ ಒಬ್ಬ ಹೋಟೆಲ್ ಉದ್ಯಮಿ ಸಾಹಿತ್ಯ ಪರಿಷತ್ತನ್ನು ಕಟ್ಟಬೇಕು ಅನ್ನುವಂಥ ಒಂದು ಇರಾದೆ, ತನ್ನ ಕಾರ್ನಲ್ಲಿ ಪುಸ್ತಕಗಳನ್ನು ತೊಗೊಂಡೋಗಿ ತಾನೇ ಸ್ವತಃ ನಿಂತು ಮಾರಿ ಆ ಡ್ರೈವರ್ಗೆ ಒಂದಿಷ್ಟು ಇನ್ಸೆಂಟಿವ್ ಕೊಟ್ಟು ಮಾರ್ಕೊಂಡು ಬಂದಿರತಕ್ಕಂಥ ಸಾಹಿತ್ಯದ ವಲಯದ ಆಚೆಯಿಂದ ಬಂದಂಥ ಮೊದಲ ಮನುಷ್ಯ. ಆತ ಎಂದೂ ಕೂಡ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾಡಿಕೊಳ್ಳಿಲ್ಲ. ಯಾವುದನ್ನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಯಾರೂ ಕೂಡ ಅಲ್ಲಿಯವರೆಗೆ. ಆಮೇಲೆ ಪುಂಡ್ಲಿಕ್ ಆಲಂಬಿ ನಾನು ವಿರೋಧ ಮಾಡಿದರೂ ಕೂಡ, ನಾನು ಅವನ್ನ ಎದುರಿಗೆ ನಿಂತಿದ್ದರೂ ಕೂಡ, ನಾನು ಅವನನ್ನು ಕರೆದಾಗ ಬಂದು ಇಲ್ಲಿ ಫಂಕ್ಷನ್ಗೆ ಅಟೆಂಡ್ ಮಾಡಿ ಹೋಗಿರ್ತಾನೆ. ಅವ್ರು ಯಾವತ್ತೂ ದ್ವೇಷವನ್ನು ಸಾಧಿಸ್ತಾಯಿಲ್ಲ. ನನಗೆ ವಿರೋಧವಾಗಿ ನಿಂತಿದ್ದಂಥ ಇವರು ಮನುಬಳಿಗಾರ್ ನಾನು ಕರೆದ ತಕ್ಷಣ ಬಂದು ಇಲ್ಲಿ ಭಾಗವಹಿಸಿ ಇಲ್ಲಿಯ ಚಟುವಟಿಕೆಗಳನ್ನು ನೋಡಿ, ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದನ್ನು ನೋಡಿ 1 ಲಕ್ಷ ರೂಪಾಯಿನ
ನಾನು ಸಾಹಿತ್ಯ ಪರಿಷತ್ತಿಂದ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾನೆ. ಈ ಬಿಲ್ಡಿಂಗ್ ಚುನಾವಣೆಯ ಆಚೆಗೂ ಆಚೆಗೂ ಚುನಾವಣೆ ಸೋಲುಗಳು ಸೌಹಾರ್ದಯುತವಾದಂಥ ಸಂಬಂಧವನ್ನು ಭಾಳ ಪ್ರೀತಿ ವಿಶ್ವಾಸಗಳನ್ನು ಇಟ್ಟು ತೋರಿಸ್ತಾ ಇದ್ರು. ಬಟ್ ಈಗ ಮಹೇಶ್ ಜೋಶಿ ಆದರೆ ಮಹೇಶ್ ಜೋಶಿ ಶತ್ರುತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ತನಗೆ ಯಾರು ಆಗದೇ ಇದ್ರು, ತನಗೆ ಯಾರು ವಿರೋಧವಾಗಿ ಮಾಡಿದ್ರು ಅವನು ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ನೋಡಿ, ಅವನು ಭಾಳ ಪ್ರಮುಖವಾಗಿ ಒಂದು ವಿಷಯ ಎತ್ತಾ ಇದ್ದಾನೆ. ಅವನು ಎಷ್ಟು ಅಸಂಸ್ಕೃತವಂತ ಅಂತಂದರೆ, ಇಲ್ಲೊಂದು ಫಂಕ್ಷನ್ಗೆ ಬಂದಿದ್ದ. ನಾನು ಸಹಜವಾಗಿ ನೋಡಿ, ಹಿಂದೆ ಮನು ಬಳಿಗಾರ್ ಅವರು 1 ಲಕ್ಷ ಕೊಟ್ಟಿದ್ದಾರೆ, ಹಿಂದುಗಡೆ ರಂಗ ಮಂದಿರವನ್ನು ಕಟ್ಟಿಸ್ತಾ ಇದ್ದೀವಿ, ನೀವು 1-2 ಲಕ್ಷ ಕೊಡಪ್ಪ ಅಂತಂದಾಗ ಆಯಿತು ಅಂತ ಹೇಳಿದ್ದಾನೆ, ಮಾತು ಕೊಟ್ಟಿದ್ದಾನೆ, ಲೆಟ್ರ್ ಬರೆದಿದ್ದಾನೆ. ಯಾವಾಗ ನಾನು ಅವನನ್ನು ವಿರೋಧಿಸಿದ್ನೋ, ಈಗೇನು ಹೇಳ್ತಾನೆ, ಅವ್ರು ದುಡ್ಡು ಕೇಳಿದ್ರು, ನಾನು ಕೊಡಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದಾನೆ. ನಾನು ದುಡ್ಡು ಕೇಳೋದು ಯಾತಕ್ಕೆ ಅಂತ ಇರಬೇಕಲ್ಲ. ಹೌದು. ಅರೆ, ಒಂದು ಬಿಲ್ಡಿಂಗಿಗೆ ದುಡ್ಡು ಕೇಳೋದು ನನ್ನ ಕರ್ತವ್ಯ. ನಿಮ್ಮನ್ನು ಕೇಳ್ತೇನೆ, ಅವ್ರನ್ನೂ ಕೇಳ್ತೇನೆ. ಆದರೆ ಆ ಕಾರಣ 2 ಲಕ್ಷ ರೂಪಾಯಿ ದೊಡ್ಡ ವಿಷಯ ಅಲ್ಲ ನನಗೆ. ಲಕ್ಷಾಂತರ ರೂಪಾಯಿನ ಸಾರ್ವಜನಿಕರು ಕೊಟ್ಟಿದ್ದಾರೆ, ಕಟ್ಟಿದ್ದೀವಿ. ಇವನಾಗೆ ಸರ್ಕಾರದ ಹಣದಿಂದ ನಾನು ನಡೆಸ್ತಾ ಇಲ್ಲ ಕರ್ನಾಟಕ ಸಂಘವನ್ನು. ಕರ್ನಾಟಕ ಸಂಘ ನಡೀತಾ ಇರ್ತಕ್ಕಂಥ ಸಾರ್ವಜನಿಕರ ಹಣದಿಂದ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. 65 ಲಕ್ಷ ರೂಪಾಯಿ ಪ್ರತಿ ವರ್ಷ ಈ ವರ್ಷದ ನನ್ನ ಇದನ್ನು ನೋಡಿದ್ರೆ, ನೀವು ವಾರ್ಷಿಕ ಇದನ್ನು ಬಡ್ಜೆಟ್ ಕಾಪಿಯನ್ನು ನೋಡಿದ್ರೆ, ವಾರ್ಷಿಕ ವರದಿ 65 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ನು. ಎಷ್ಟು ಕೊಡ್ತೀನಿ ನೀವು? 11 ಜನ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿ ಬೇಕು ನನ್ನ ಸಂಬಳ ಕೊಡಲಿಕ್ಕೆ. ಸಾರ್ವಜನಿಕರಿಂದ ಬೇಡಿ ಮಾಡ್ತಾ ಇರ್ತಕ್ಕಂಥದ್ದು. 90 ಪುಸ್ತಕಗಳನ್ನು ತೊಗೊಂಬಂದಿದ್ದೀವಿ. 2 ಲಕ್ಷ ರೂಪಾಯಿ ಯಾರನ್ನಾದರೂ ಇಟ್ಕೊಂಡು ಬಂದು ಅವ್ನು ಕೇಳಿದ ಮೇಲೆ ಎಷ್ಟು ಲಕ್ಷ ತಂದಿದ್ದೀವಿ ನಾವು. ಆದರೆ ಈ ಮನುಷ್ಯ ಅದನ್ನು ಮುಂದೆ ಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ವ್ಯಕ್ತಿತ್ವ ರೀತಿ ಇದೆ, ನಡ್ಕೊಳ್ತಾ ಅವ್ರ ರೀತಿ ಶತ್ರುತ್ವದ ಎಷ್ಟು ಅಸಹ್ಯಕರವಾಗಿ ನಡ್ಕೋತಾನೆ ಅಂತಂದರೆ, ನಾನು ಮರಿ ಮೊಮ್ಮಗ, ನಾನು 51,000 ಜನ ಒಟ್ಟು. ಇದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಲಕ್ಷಣನ ಇದು. ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅಂದಾಗ ಒಂದು ವಿನಯ. ಆಮೇಲೆ ನೋಡಿ, ಅವನೇನು ಮಾಡ್ದ, ಬಂದ ತಕ್ಷಣವೇ ನಾನು ಸಚಿವರ ಸ್ಥಾನಮಾನ ಪಡ್ಕೊಂಡು ಯಾವ ಅಧ್ಯಕ್ಷನೂ ಕೂಡ ಸಂಭಾವನೆ ತೊಗೊಂಡಿಲ್ಲ, ಗೌರವಧನ ತೊಗೊಂಡಿಲ್ಲ. ಇವನು ಗೌರವಧನ ಫಿಕ್ಸ್ ಮಾಡ್ಕೊಂಡವನೇ. ಆಮೇಲೆ ಗೌರವಧನ ಫಿಕ್ಸ್ ದಿನಬತ್ತಿ 5,000 ರೂಪಾಯಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಈತನ ಮಗಳನ್ನು ದಸರಾ ಉತ್ಸವಕ್ಕೆ ಹೋಗಿದ್ದಾನೆ. ದಸರಾ ಉತ್ಸವದಲ್ಲಿ ಇವನ ಮಗಳು ಡ್ಯಾನ್ಸ್ ಇದೆ, ಇವನು ನೋಡ್ಲಿಕ್ಕೆ ಹೋಗಿದ್ದಾನೆ. ಸಾಹಿತ್ಯ ಪರಿಷತ್ತಿಂದ ದುಡ್ಡು ತೆಗೆದಿದ್ದಾನೆ. ಈ ಥರದ. ಆಮೇಲೆ ತನಗೆ ಬೇಕಾದಂಥವ್ರಿಗೆ ದುಡ್ಡು ಕೊಡೋದು, ಸಮ್ಮೇಳನ ಮಾಡೋದಕ್ಕೆ, ಬೇಡದೇ ಇರ್ತಕ್ಕಂಥವ್ರಿಗೆ ಕೊಡುವಾಗಿಲ್ಲ. ಇದು ಯಾವುದಕ್ಕೂ ಪಾರದರ್ಶಕವಾಗಿ ಲೆಕ್ಕ ಇಲ್ಲ, ಪಾರದರ್ಶಕವಾಗಿಲ್ಲ. ಈಗ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅವ್ನು ಸಾಬೀತುಪಡಿಸ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಅಥವಾ ಅಮಾನತ್ನಲ್ಲಿ ಇಟ್ಕೊಂಡು ಒಂದು ಆಯೋಗ ರಚಿಸಿ ತೀರ್ಮಾನ ಮಾಡಲಿ. ಮೇಲ್ನೋಟಕ್ಕೆ ಅವನು ಅಪರಾಧ ಮಾಡ್ತಾ ಇದ್ದಾನೆ, ಅಪರಾಧೀಕರಣ ಇದೆ, ಪರಿಷತ್ತಿನ ಹಣವನ್ನು ದುರುಪಯೋಗಪಡಿಸ್ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈಗ ಅವನು ಮನೆಗೆ ಪೇಪರ್ಗೆ 38,000 ರೂಪಾಯಿ, ಯಾವ ಅಧ್ಯಕ್ಷನೂ ಕೂಡ ಪೇಪರ್ ತರಿಸಿರಲಿಲ್ಲ. 38,000 ರೂಪಾಯಿ ಒಂದು ವರ್ಷಕ್ಕೆ 38,000 ರೂಪಾಯಿ ಪೇಪರ್ಗಳನ್ನು. ಅಂದರೆ ಇರೋ ಪೇಪರ್ಗಳನ್ನ ಅಷ್ಟು ತರಿಸಿದ್ರು ತರಿಸ್ಕೊಂಡಿದ್ದಾನೆ. ಈಗ ಸರ್, ಈಗ ಬೈಲಾದಲ್ಲಿ ತಿದ್ದುಪಡಿ ಏನು ಮಾಡಿ ಅದೇನಾಯಿತು, ಈಗ ಬೈಲಾದಲ್ಲಿ ಭಾಳ ಪ್ರಜಾಪ್ರಭುತ್ವದ ಮಾದರಿಯಲ್ಲಿತ್ತು. ಜಿಲ್ಲಾಧ್ಯಕ್ಷರು ಇದುವರೆಗಿದ್ದದ್ದು 2 ಓಟ್ಗಳನ್ನು ಮಾಡಬೇಕಾಯಿತು. ಜಿಲ್ಲಾಧ್ಯಕ್ಷನಿಗೊಂದು, ರಾಜ್ಯಾಧ್ಯಕ್ಷನಿಗೊಂದು. ರಾಜ್ಯಾಧ್ಯಕ್ಷನಿಗೆ ಏನಾಗುತ್ತೆ, ಯಾವ ಜಿಲ್ಲೆಯಲ್ಲಿ ಆಯ್ಕೆ ಆಗ್ತಾರೆ ಇವೆಲ್ಲ ಅಧ್ಯಕ್ಷರುಗಳು ಕೂಡ ಅದು ಕಾರ್ಯಕಾರಿ ಸಮಿತಿ ಸದಸ್ಯರು. ಅದ್ರ ಜೊತೆಗೆ ವಿಶ್ವವಿದ್ಯಾಲಯದ ಎಲ್ಲ ಕನ್ನಡ ವಿಭಾಗಗಳಲ್ಲಿ ರೊಟೇಷನ್ನ ಮೇಲೆ ಒಬ್ಬೊಬ್ಬರನ್ನ ಸದಸ್ಯರಾಗಿ ತಗೊಳ್ತಾರೆ. ಆಮೇಲೆ ಹಿಂದುಳಿದ ವರ್ಗಗಳಿಂದ ಒಬ್ಬರು ತಗೋತಾನೆ, ಅಥವಾ ಮಹಿಳೆಯರಿಂದ ಒಂದು ತಗೋತಾನೆ, ಸಂಘ ಸಂಸ್ಥೆಗಳಿಂದ ಒಬ್ಬರು ತಗೊಳ್ತಾನೆ. ಒಂದು 5ರಿಂದ 6 ಜನರನ್ನು ತಗೊಳ್ತಕ್ಕಂಥ ಪರಿಪಾಠ ಇದುವರೆಗಿದ್ದದ್ದು. ಈತ ಬೈಲಾವನ್ನು ತಿದ್ದುಪಡಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ಅದು ಕೋರ್ಟ್ನಲ್ಲಿದ್ದರೂ ಕೂಡ ತಾನೀಗಾಗಲೇ ಜಾರಿಗೊಳಿಸ್ಬಿಟ್ಟು 35 ಜನ ಮಾಡ್ಕೊಂಡಿದ್ದಾನೆ. ಅಂದರೆ ಎಷ್ಟು ಜನ ಆಯ್ಕೆ ಆದರೂ ಅಷ್ಟು ಜನಕ್ಕೆ ಸಮಾನವಾಗಿ 35 ಜನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಅವನ ಉದ್ದೇಶ ಏನಂದ್ರೆ, ಯಾವಾಗ ಆಯ್ಕೆ ಮಾಡ್ಕೊಂಡು ಇವ್ರು ವಿರೋಧ ಮಾಡಿದ್ರು, 10 ಜನ ವಿರೋಧ ಮಾಡಿದ್ರು, 35 ಜನ ಇವನ ಪರವಾಗಿರ್ತಾರಲ್ಲ. ಅಂದರೆ ಏನು ಜಿಲ್ಲಾ. ಆಮೇಲೆ ಅವರಿಗೆ ಕೋಆಪ್ಟ್ ಮಾಡ್ಕೊಂಡಂಥವ್ರಿಗೆ ಯಾವಾಗಲೂ ಕೂಡ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ವೋಟ್ ಮಾಡುವಂಥ ಹಕ್ಕಿರೋದಿಲ್ಲ. ಕೆಲವು ಸಂದರ್ಭದಲ್ಲಿ ವೋಟ್ ಮಾಡುವ ಕೊಟ್ಟಿದ್ದಾನೆ. ಅಂದರೆ ಈಗ ಜಿಲ್ಲಾ ಅಧ್ಯಕ್ಷರೇನಿದ್ರು ಮತ್ತು ಬೇರೆ ಸಂಘ ಸಂಸ್ಥೆಗಳಿಂದ ಏನು ಸದಸ್ಯರು ಬರ್ತಾ ಇದ್ರು, ಅದ್ರ ಜೊತೆಗೆ 35 ಜನನ ಬೈಲಾ ತಿದ್ದುಪಡಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಕೋರ್ಟಲ್ಲಿ ಕೂಡ ಮಾಡ್ಕೊಂಡಿದ್ದಾನೆ. ಆ ಥರ ಸದಸ್ಯರು ಮಾಡಿಕೊಂಡು ಯಾವುದೇ ತೀರ್ಮಾನ ತಗೊಂಡು ತನಗೆ ಅದಕ್ಕೆ ಬಹುಮತ ಬರಬೇಕು. 35 ಜನ ಬಂದ ತಕ್ಷಣ ಏನಾಗುತ್ತೆ, ಏನು ತೀರ್ಮಾನ ತಗೊಂಡು ಅದಕ್ಕೆ ಒಪ್ಪಿಗೆ ಸಿಗುತ್ತೆ. ಇವರೆಲ್ಲ ಸೋಲ್ತಾ ಇದ್ದಾರೆ. ಇವ್ರು ಬಾಯಿ ಮುಚ್ಚಿಸ್ತಾ ಇದ್ದಾನೆ. ಪ್ರಶ್ನೆ ಮಾಡಿದ್ರೆ ಅವ್ರು ಯಾರು ಪ್ರಶ್ನೆ ಮಾಡಲ್ಲ, ಇವ್ರು ಪ್ರಶ್ನೆ ಮಾಡಿದ್ರೆ ಬಾಯಿ ಮುಚ್ಚಿಸ್ತಾ ಇದ್ದಾನೆ, ಓಟ್ಗೆ ಹಾಕಿ ಅಂತಾನೆ. ಸೊ ಈ ರೀತಿ ಬೈಲಾ ತಿದ್ದುಪಡಿ ಮಾಡ್ಕೊಂಡಿರೋದ್ರ ಮೂಲಕ ಅಥವಾ ಮಾಡಿದ್ದೀನಿ ಅಂತೇಳಿ ಈ ರೀತಿ ಮಾಡಿರೋದ್ರ ಮೂಲಕ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬೇರೆ ಯಾರ ಒದ್ದನೇನು ಇಲ್ದಂಗೆ ತಾನೇನು ಅಂದ್ಕೊಳ್ತೀನಿ ಅದು ಮಾತ್ರ ನಡಿಬೇಕು, ಆ ಥರ ಮಾಡ್ಕೊಂಡಿದ್ದಾನೆ. ಒಂದು. ಎರಡನೇದೇನು ಅಂತಂದರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗೆ ತಾಲೂಕು ಘಟಕಗಳನ್ನು ರಚನೆ ಮಾಡುವಂಥ ಹಕ್ಕಿದೆ.
ಈತನೂ ಕೂಡ ತಾಲೂಕು ಘಟಕಗಳು 7 ನೇಮಿಸ್ತಾನೆ. ಅವ್ರು ಬಂದ ಮೇಲೆ ಇವನೇನು ಮಾಡ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಎಕ್ಸೆಪ್ಷಿಯೋ, ವಾರ್ತಾ ಇಲಾಖೆ ಒಂದು ಎಕ್ಸೆಪ್ಷಿಯೋ, ಒಂದು ಮಹಿಳೆಯರಿಂದ ಒಂದು ತೊಗೋಬೇಕು, SC STಯಿಂದ ತೊಗೋಬೇಕು, ಅಲ್ಪಸಂಖ್ಯಾತರಿಂದ ಒಂದು ತೊಗೋಬೇಕು ಅಂತ ನಿಯಮ ಇದೆ. ಇವನೇನು ಮಾಡಬೇಕು, ಅವರು ತೊಗೊಂಡು ಅವ್ರನ್ನ ನಾನು ಇಂಥವ್ರನ್ನ ತೊಗೊಂಡಿದ್ದೀನಿ ಅಂತ ಒಂದು ಕಾಗದ ಬರೀಬೇಕು ಅವನಿಗೆ. ಅವನು ಅದನ್ನು ಕಾರ್ಯಕಾರಿ ಸಮಿತಿಯ ಮುಂದಿಡಬೇಕಷ್ಟೇ. ಹಿಂಗೆ ಕಳಿಸಿದ್ದಾರೆ, ಇವ್ರನ್ನ ಅವ್ರು ಒಪ್ಕೊಂಡಿದ್ದಾರೆ, ಅದನ್ನು ನಾವು ಒಪ್ಕೋಬೇಕು ಅನ್ನುವಂಥದ್ದು ಇದ್ದಿದ್ದಂಥ ಪರಿಸ್ಥಿತಿ. ಈಗೇನು ಮಾಡಿದ್ದಾನೆ, ಈತನ ಒಪ್ಪಿಗೆಯನ್ನು ಪಡೆದು ಅವ್ನು ರಚಿಸಬೇಕು. ಆಮೇಲೆ ಅವ್ರನ್ನ ತೆಗೆದಾಕ್ತಕ್ಕಂಥ ಹಕ್ಕು ನನಗಿರಬೇಕು. ಆ ರೀತಿ ಅವ್ನು ನೇಮಿಸಿರ್ತಾನಲ್ಲ ಯಾರನ್ನ ತಾಲೂಕು ಅಧ್ಯಕ್ಷರನ್ನ, ಇವನು ಏಕಾಏಕಿ ತೆಗೆದಾಕ್ಬೋದು. ಆ ರೀತಿಯ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಜಿಲ್ಲಾಧ್ಯಕ್ಷನಿಗೆ ಯಾವುದೇ ವಿಧವಾದಂಥ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥದ್ದು. ಆಮೇಲೆ ಜಿಲ್ಲಾಧ್ಯಕ್ಷರ ಮೇಲೆಯೂ ಕೂಡ ಇವನು ಕ್ರಮ ತಗೊಳ್ಳುವಂಥ ರೀತಿಯಲ್ಲಿ ಮಾಡಿಕೊಳ್ತಾ ಇದ್ದಾನೆ. ಮೊದಲೆಲ್ಲ ಆಗಿರಲಿಲ್ಲ. ಅವರು ಜಿಲ್ಲಾಧ್ಯಕ್ಷರಿಗೂ ಕೂಡ ಏನು ಅಧಿಕಾರ ಇರಬಾರ್ದು, ಜಿಲ್ಲಾಧ್ಯಕ್ಷರ ಮೇಲೆ ಜಿಲ್ಲಾಧ್ಯಕ್ಷರಿಗೆ ಏನಿದೆಯೋ ಆ ಒಂದು ಅಧಿಕಾರವನ್ನು ಕೂಡ ತಾನೇ ತಗೊಳ್ಬೇಕು. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಡಿ ಎಲ್ಲವನ್ನೂ ತಾನೇ ಏನೇನು ನಡೆಯುತ್ತೋ ಎಲ್ಲವೂ ತನ್ನ ತಿದ್ದುಪಡಿ ಮಾಡ್ಕೊಳ್ತಾರೆ. ಇದುವರೆಗೆ ಏನಿತ್ತು ಅಂದರೆ, ಸನ್ಮಾನ್ಯ ಯಡಿಯೂರಪ್ಪನವರು, ನಾನು ಅವ್ರನ್ನ ಅಭಿನಂದಿಸ್ತೀನಿ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಕನ್ನಡದ ಅಭಿವೃದ್ಧಿಗೆ ಅವರು ಕೊಟ್ಟಷ್ಟು ಹಣವನ್ನು ಯಾವ ಮುಖ್ಯಮಂತ್ರಿಯೂ ಕೊಡಲಿಲ್ಲ. ಶಾಸ್ತ್ರೀಯ ಭಾಷೆ ಹಿನ್ನೆಲೆಯಲ್ಲಿ ಹೌದು, ಎಲ್ಲ ಯೂನಿವರ್ಸಿಟಿಗಳಿಗೂ 1 ಕೋಟಿ ಕೊಟ್ಟರು ಕನ್ನಡದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವ್ರು ಏನು ಮಾಡಿದ್ರು ಅಂದರೆ, ಎಲ್ಲ ಜಿಲ್ಲಾ ಸಮ್ಮೇಳನಕ್ಕೆ 5 ಲಕ್ಷ, ತಾಲೂಕು ಸಮ್ಮೇಳನಗಳಿಗೆ 1 ಲಕ್ಷ, ಯಾರ್ಯಾರು ನಡೆಸಲಿ ಅದರಿಂದ ಲೆಕ್ಕ ಹಾಕೊಂಡು ದುಡ್ಡು ಕೊಡ್ತಾ ಬಂದರು. ಇವನ ಕೆಲಸ ಏನು ಅಂದರೆ, ಯಾರು ಜಿಲ್ಲಾ ಸಮ್ಮೇಳನ ಮಾಡ್ತಾರೆ ಅವ್ರಿಗೆ 5 ಲಕ್ಷ ಬಿಡುಗಡೆ ಮಾಡೋದು. ಯಾರು ತಾಲೂಕು ಸಮ್ಮೇಳನ ಮಾಡ್ತಾರೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಬಿಡುಗಡೆ ಮಾಡ್ಕೊಂಡು ಮುಚ್ಚಳಿಗೆ ತಗೊಳ್ಬೇಕು. ಈತ ಬಂದ ಮೇಲೆ ಏನು ಮಾಡ್ದ, ಇನ್ಸ್ಟಂಟ್ ಫ್ಯಾನ್ಸಿ, ಮಾತು ಯಾರು ಕೇಳ್ತಾರೆ ಅವ್ರು ಕೊಡುವಂಥದ್ದು, ಯಾರು ಕೇಳಲಿಲ್ಲ ಅವ್ರು ಕೊಡುವಂಥದ್ದು. ಇಲ್ಲಿ ನಾನು ಟೆಕ್ನಿಕಲ್ ಪಾಯಿಂಟನ್ನು ಏನು ಎತ್ತಿದ್ದೀನಿ ಅಂದರೆ, ನೀನು ಒಂದು ಕ್ರಿಯಾ ಯೋಜನೆ ರೂಪಿಸಬೇಕು. ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ದುಡ್ಡು ಕೇಳಿದ್ರೆ, ಕನ್ನಡ ಸಂಸ್ಕೃತಿ ಇಲಾಖೆಯನ್ನು, ನಾನು ನಾಟಕೋತ್ಸವ ಮಾಡ್ತಾಯಿದ್ದೀನಿ, ಇಂತಿಂಥ ನಾಟಕಗಳಿಗೆ ಇಷ್ಟು ಸಂಭಾವನೆ ಕೊಡ್ತೀನಿ, ಇದಕ್ಕಿಷ್ಟು, ಆದ್ದರಿಂದ ಇದರೊಂದು 5 ಲಕ್ಷ ರೂಪಾಯಿ ಆಗುತ್ತೆ, ನೀವು 5 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತೀನಿ. ಅವ್ರು ಅದರ ಮೇಲೆ 3 ಲಕ್ಷ ಕೊಡ್ತಾರೆ, 2 ಲಕ್ಷ ಕೊಡ್ತಾರೋ. ಕೊಡುವಾಗ ಒಂದು ಕಂಡೀಷನ್ ಹಾಕ್ತಾರೆ, ಏನು ಅಂತಂದರೆ, ಈ ಹಣವನ್ನು ನೀವು ಯಾವುದಕ್ಕೆ ಕೇಳಿದ್ದೀರೋ ಅದಕ್ಕೆ ಉಪಯೋಗಿಸ್ಬೇಕು. ಅದಕ್ಕೆ ಉಪಯೋಗಿಸ್ತೇ ಹೋದರೆ ಅದು ಆರ್ಥಿಕ ಅಪರಾಧೀಕರಣ ಆಗುತ್ತೆ. ಒಂದು ವೇಳೆ ನೀವು ರೀಅಪ್ರೋಪ್ರಿಯೇಟ್ ಮಾಡ್ಕೋಬೇಕು, ನೀವು ಮಾಡ್ಕೋಬೇಕಾದ್ರೆ ನಮ್ಮಿಂದ ಪರ್ಮಿಷನ್ ತೊಗೋಬೇಕು. ಮತ್ತು ಇದು ಚಾರ್ಟೆಡ್ ಅಕೌಂಟೆಂಟ್ ಬಳಕೆ ಪ್ರಮಾಣ ಪತ್ರ ಕೊಡಬೇಕು ಅಂತ. ಅದನ್ನು ಕೊಡೋದಲ್ಲದೆ ಮುಂದಿನ ವರ್ಷಕ್ಕೆ ಅವ್ರು ಕೊಡೋದಿಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತೇಳಿದ್ರೆ, ಇವರು ಕೊಟ್ಕೊಂಡು ಬಂದಿದ್ದಾರೆ. ಒಟ್ಟಿಗೆ 5 ಕೋಟಿ ಕೇಳಿದ್ದಾನೆ ಅಂತೇಳಿದ್ರೆ, ನಾವು ಕೇಳಿದೆ, ಹೆಂಗೆ ಕೊಟ್ರಿ ನೀವು ಒಟ್ಟಿಗೆ 5 ಕೋಟಿ ಅಂತ ಈಗ ಕೇಳಿದ್ದೀವಿ. ಕ್ರಿಯಾಯೋಜನೆ ಇಲ್ಲದೇ ಹೆಂಗೆ ಕೊಟ್ರಿ? ಇವನು ಕ್ರಿಯಾಯೋಜನೆ ಮಾಡಲೇಬೇಕು, ಕೊಟ್ಟಿದ್ದಾನೆ ಇವನು ಕ್ರಿಯಾಯೋಜನೆಯನ್ನು. ಆದರೆ ಏನು ಮಾಡಿದ್ದಾನೆ, ಈಗ ಹಾಗಾದರೆ ಈ ತಾಲೂಕು ಜಿಲ್ಲೆಗಳಿಗೆ ಕೊಟ್ಟಿಲ್ಲದೆ ಇರತಕ್ಕಂಥ ಹಣ ಇದೆಯಲ್ಲ, ಅದು ಏನಾಯಿತು? ಅದು ಹಿಂದಕ್ಕೆ ಹೋಗ್ಬೇಕು, ಲೆಕ್ಕಾಚಾರ. ಉಪಯೋಗಿಸ್ತಿಲ್ಲ ಅಂದರೆ ಹಿಂದಕ್ಕೆ ಹೋಗಬೇಕು. ಇಲ್ಲ, ಅವನು ರೀಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದು, ಪರ್ಮಿಷನ್ ತೊಗೊಂಡಿರ್ಬೇಕು. ಇದೂ ಮಾಡಿಲ್ಲ. ಇದನ್ನು ಮಾಡದೇ ಇದ್ದಾಗ ಅಪರಾಧೀಕರಣ ಆಗುತ್ತೆ. ಅದು ಇವಂದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಬಳಸ್ಕೊಬಿಟ್ರಾಗುತ್ತಾ? ತಪ್ಪಲ್ವಾ ಅದು? ಯಾಕೆಂದರೆ ಸರ್ಕಾರ ಒಂದು ನಿಯಮ ಇದೆ, ಅನುದಾನವನ್ನು ಕೊಟ್ಟ ಮೇಲೆ ಅದಕ್ಕೆ ಯಾವುದೇ ವಿಧದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟು ಅವನಿಗೆ ಸಮಜಾಯಿಷಿ ನೀಡಬೇಕು. ಹೌದು, ಇವನು ಮಾಡಿಲ್ಲ. ಸಾಹಿತ್ಯ ಪರಿಷತ್ತನ್ನು ಯಾವತ್ತು ಯಾಕೆ ನೋಡ್ತಾ ಇದ್ದೀವಿ ನಾವು ಅಂದರೆ, ನನಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಮಾತಾಡ್ತಾ ಇದ್ದೆ ನಾನು ಅವನನ್ನು ಕೇಳಿದೆ, ಯಾರು ನಿನಗೆ ಇದನ್ನು ಸರ್ಟಿಫಿಕೇಟ್ ಕೊಟ್ಟವರು? ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಸರ್ಟಿಫಿಕೇಟ್ ಕೊಟ್ಟವರು ಯಾರು? ಕರ್ನಾಟಕ ಸಂಘವೂ ಒಂದು ಪ್ರಾತಿನಿಧಿಕ ಸಂಸ್ಥೆ, ನಾಗಮಂಗಲದ ಕನ್ನಡ ಸಂಘವೂ ಒಂದು ಪ್ರಾತಿನಿಧಿಕ ಸಂಸ್ಥೆ. ಯಾವ್ಯಾವುದು ಕನ್ನಡ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೋ, ಕನ್ನಡದ ಪರವಾಗಿ ಧ್ವನಿ ಎತ್ತಿದ್ದೇವೋ ಅವೆಲ್ಲವೂ ಪ್ರಾತಿನಿಧಿಕ ಸಂಸ್ಥೆ. ಇದು ಮೊದಲಿಂದ ಏನಾಯಿತು ಅಂದರೆ, ಎಲ್ಲ ಸಾಹಿತಿಗಳು ಮೆಂಬರ್ ಆಗಿ ಬಂದ್ರಲ್ಲ, ಅದು ಏನಾಯಿತು, ಇವತ್ತು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಒಂದು ಅಂಗಸಂಸ್ಥೆ, ಆದ್ದರಿಂದ ಅದಕ್ಕೆ ಯಾರು ಬೇಕಾದರೂ ದುಡ್ಡು ಎತ್ತಬಹುದು. ಇವತ್ತು ಜಿಲ್ಲಾಧಿಕಾರಿಗಳು ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ ಸಂತೋಷ್, ಕರ್ನಾಟಕ ಸಂಘಕ್ಕೆ ದುಡ್ಡು ಕಲೆಕ್ಟ್ ಮಾಡಿದ್ರೆ ನೀನು ಕ್ವಶನ್ ಮಾಡ್ತೀಯ, ಏನು ಸರ್ ಅವ್ರಿಗೆ ಮಾಡಿದರೆ ನಮ್ಗೆ ಯಾಕೆ ಮಾಡಲಿಲ್ಲ ಅಂತ. ಸಾಹಿತ್ಯ ಪರಿಷತ್ತಿಗೆ ಕಲೆಕ್ಟ್ ಮಾಡೋಕೆ ಹೋದರೆ ನೀನು ಕೇಳೋಕೆ ಹೋಗಲ್ಲ, ಯಾಕೆಂದರೆ ಸರ್ಕಾರದ್ದು. ಇದು ಇವನು ಬೆನಿಫಿಟ್ ಅಂತ ತಗೋತಾ ಇದ್ದಾನೆ, ಇದುವರೆಗೆ ಯಾರೂ ತೊಗೊಂಡಿರಲಿಲ್ಲ. ಸೊ ಪ್ರಾತಿನಿಧಿಕ, ಆಮೇಲೆ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಕೆರಳಿಸ್ತಾ ಇದ್ದಾನೆ ಇವನು. ಇವತ್ತು ಎಲ್ಲ ಎದುರ್ತಾ ಇದ್ದಾರೆ, ಯಾಕೆ ಅಂದರೆ ಸರ್ಕಾರ ಸಾಹಿತಿಗಳು ಎದುರ್ತಾ ಇದ್ದಾರೆ ಅಂದರೆ, ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂದರೆ ಕನ್ನಡದ ದ್ರೋಹಿ ಅಂದ್ಬಿಡ್ತಾರೆ ಅಂತ. ಆಮೇಲೆ ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಸಹಕಾರ ನೀಡೋದಿಲ್ಲ ಅಂತಂದರೆ
ಕನ್ನಡದ ದ್ರೋಹಿ ಅಂತಾರೆ. ಆ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು. ನಾನು ಕನ್ನಡದ ಕೆಲಸ ಮಾಡ್ತಾ ಇದ್ದೀನಿ, ಆಗ ನೋಡಿದ್ರೆ ಅವರಿಗಿಂತ ಹೆಚ್ಚಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ತನ್ನ ಎರಡೇ ಕೆಲಸ ಅದು ಮಾಡ್ತಾ ಇರೋದು. ಒಂದು, ಅಲ್ಲಿ ದತ್ತಿಗಳನ್ನು ಇಟ್ಟಿರ್ತಕ್ಕಂಥದ್ದಕ್ಕೆ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು. ಎಷ್ಟೋ ದತ್ತಿಗಳು ಇವತ್ತು ಉಪನ್ಯಾಸಗಳನ್ನು ಮಾಡ್ತಾ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಬೇಕಾದಷ್ಟು ದತ್ತಿಗಳನ್ನು ಇಟ್ಟಿದ್ದಾರೆ, ಉಪನ್ಯಾಸ ಮಾಡ್ತಾ ಇಲ್ಲ. ಮತ್ತು ಸಮ್ಮೇಳನ ನಡೆಸೋದು, ಸಮ್ಮೇಳನದ ಸಿದ್ಧತೆಗೆ 1 ವರ್ಷ, ಅದನ್ನು ಮಾಡೋದಕ್ಕೆ 3 ತಿಂಗಳು, ಅದಕ್ಕೆ ಲೆಕ್ಕ ಕೊಡೋದಕ್ಕೆ 3 ತಿಂಗಳು. ಎಲ್ಲಿ ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಕುರಿತು ಎಲ್ಲಿ ಸೆಮಿನಾರ್ ಆಗಿದೆ? ಯಾವತ್ತು ಕನ್ನಡದ ಬಗೆಗೆ ಧಕ್ಕೆ ಆದಾಗ, ಉದಾಹರಣೆಗೆ ಮೊನ್ನೆ ಇದರಲ್ಲಿ ಯಾವುದು ಬೆಳಗಾಂನಲ್ಲಿ ಗಲಾಟೆ ಆಯ್ತಲ್ಲ ಕನ್ನಡದ ಬಗ್ಗೆ, ಸಾಹಿತ್ಯ ಪರಿಷತ್ ಧ್ವನಿ ಎತ್ತಾ? ಅಥವಾ ಸರ್ಕಾರಕ್ಕೆ ಸ್ಪಷ್ಟವಾಗಿ ಕನ್ನಡವನ್ನು ಆಡಳಿತ ಭಾಷೆ ಮಾಡಬೇಕು ಅಂತ ಧ್ವನಿ ಎತ್ತಿದೆಯಾ? ಆಮೇಲೆ ಮೊನ್ನೆ ಕೆಲವು ನ್ಯಾಷನಲ್ ಲೆವೆಲ್ ಮೀಡಿಯಾಗಳು ಅಂತ ಅನ್ಸ್ಕೊಂಡಿರೋ ಹಿಂದಿ ಇಂಗ್ಲೀಷ್ ಮೀಡಿಯಾಗಳು ಬೆಂಗಳೂರಿನಲ್ಲಿ ಕನ್ನಡ ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು. ಆಮೇಲೆ ಹೇಳ್ತಾರೆ ಎಲ್ಲ ಕಡೆಯೂ ನಮ್ಮ ಜಾಲ ಇದೆ ಅಂತ ಹೇಳ್ತಾನೆ. ನಿಜ, ಅದು ತಾಲೂಕು ಘಟನೆಗಳಿದೆ, ಹೋಬಳಿ ಘಟನೆಗಳು. ಎಲ್ಲಾದರೂ ಸಂಘಟಿತವಾಗಿ ಕನ್ನಡಕ್ಕೆ ಧಕ್ಕೆ ಬಂದಾಗ ಮೆರವಣಿಗೆ ಆಗಿದೆಯಾ? ನಿದರ್ಶನ ಇದೆಯಾ? ತೆಗೆದು ನೋಡಿ ನೀವು. ಈಗ ಆಮೇಲೆ ಈಗ ಡೀಮ್ಡ್ ಯೂನಿವರ್ಸಿಟಿಗಳು ಬಂದಿದೆಯಲ್ಲ, ಡೀಮ್ಡ್ ಯೂನಿವರ್ಸಿಟಿ ಕೆಲವು ಅಟಾನಮಸ್ ನ್ಯೂ ಎಜುಕೇಷನ್ ಪಾಲಿಸಿಲಿ ಸ್ಥಳೀಯ ಭಾಷೆಗಳನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಇಂಗ್ಲೀಷ್ನ ಪ್ರಾಧಾನ್ಯತೆ ಮಾಡಿಕೊಂಡು, ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನ ಪ್ರಾಧಾನ್ಯತೆ ಮಾಡಿಕೊಂಡು ಸ್ಥಳೀಯ ಭಾಷೆಗಳನ್ನು, ಸ್ಥಳೀಯ ಇತಿಹಾಸ, ಸ್ಥಳೀಯ ಸಂಸ್ಕೃತಿ ಮೇಲೆ ದಾಳಿ ನಡೆಸ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ಗೂ 4 ಗಂಟೆ, ಕನ್ನಡಕ್ಕೂ 4 ಗಂಟೆ, ಇಂಗ್ಲೀಷ್ ಮೇಜರ್ಗೂ 6 ಗಂಟೆ, ಕನ್ನಡದ ಮೇಜರ್ಗೂ 6 ಗಂಟೆ ಇದ್ದದ್ದನ್ನು ಅದನ್ನು ಹಂಗೆ ಓಡಿಸಿದ್ರು, ಇವ್ರದ್ದು ಮಾತ್ರ 2 ಗಂಟೆ ಕಟ್ ಮಾಡ್ತಾ ಇದ್ದಾರೆ. ಇದ್ರ ವಿಚಾರಕ್ಕೆ ಧ್ವನಿ ಎತ್ತಿಲ್ಲ ಮನುಷ್ಯ. ಮನುಬಳಿಗಾರು ಧ್ವನಿ ಎತ್ತಲಿಲ್ಲ, ಅದರ ಬಗ್ಗೆ ಚರ್ಚೆ ಆಗಲಿಲ್ಲ, ಗಡಿ ವಿವಾದದ ಬಗ್ಗೆ ಚರ್ಚೆ ಆಗಿಲ್ಲ. ಈಗ ಸರ್, ಈಗ ಒಟ್ಟಾರೆಯಾಗಿ ಬೈಲಾ ತಿದ್ದುಪಡಿ ಮಾಡೋದ್ರ ಮೂಲಕ ಇಡೀ ಒಂದು ಕೇಂದ್ರೀಕರಿಸ್ಕೊಳ್ಳೋದು, ಸಾಹಿತ್ಯ ಪರಿಷತ್ತನ್ನು ತನ್ನ ಕೈಲಿ ತಗೊಳುತ್ತಾ ಅಂತ ಮಾಡ್ತಾ ಇದ್ದಾರೆ ಅಂತ ಒಂದು. ಇನ್ನೊಂದು, ಹಣಕಾಸಿನ ವಿಷಯದಲ್ಲಿ ಕೂಡ ಪಾರದರ್ಶಕತೆ ಇಲ್ಲ ಅಂತ. ಮತ್ತೆ ಮೊನ್ನೆ ಮಂಡ್ಯದಲ್ಲೇನು ಸಾಹಿತ್ಯ ಸಮ್ಮೇಳನ ನಡೀತು, ಅದಕ್ಕೆ ಹತ್ತತ್ರ ಒಂದು 25 ಕೋಟಿಯಷ್ಟು ಅದಕ್ಕೂ ಕೂಡ ಇನ್ನೂ ಕೂಡ ಸರಿಯಾದ ಅಲ್ಲ. ಈಗ 29 ಕೋಟಿಯನ್ನ ಲೆಕ್ಕ ಕೊಟ್ಬಿಟ್ಟಿದ್ದಾರೆ ಇವರು ಒಟ್ಟಾರೆ ಜನರಲ್ ಆಗಿ. ಅದಕ್ಕೆ 15 ಕೋಟಿ, ಇದಕ್ಕೆ 10 ಕೋಟಿ, ಅದಕ್ಕೆ 4 ಕೋಟಿ ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ನು 5 ಕೋಟಿ, 2.5 ಕೋಟಿ ಇವನು ಕೊಡಬೇಕು. 2.5 ಕೋಟಿ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. 2.5 ಕೋಟಿ ಕನ್ನಡ ಸಂಸ್ಕೃತಿ ಭವನ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನಾದ್ರು ಇರಲಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಇದು ಹೋದರೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ, 30 ಕೋಟಿಯನ್ನು ಎಷ್ಟು ಖರ್ಚು ಮಾಡಿದ್ದೀರಿ? ಫೈಲ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಅದು ಬಿಡುಗಡೆ ಮಾಡಿದ್ದಾನೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತೇಳಿ. ಇದೆಲ್ಲವೂ ಸಮಸ್ಯೆಗಳು ಶುರು ಮಹಾಂತೇಶ್ ಅಂತ ಫೈಲ್ಸ್ ಸಂಸ್ಥೆ ಇವೆಲ್ಲವೂ ಈಗ ಹಾಗೆ. ಆಮೇಲೆ ಅಲ್ಲಿ ನಾನು ಹೇಳೋದು, ನನ್ನ ಪ್ರಶ್ನೆ ಏನು ಅಂತಂದರೆ, ಈ 35 ಕೋಟಿ ಖರ್ಚು ಮಾಡೋದಲ್ಲ, ಏನು ಔಟ್ಕಮ್ ಏನು? ಹೌದು, ನಿರ್ಣಯಗಳನ್ನು ಮಾಡ್ತೀರಿ, ಒತ್ತಾಯ ಮಾಡ್ತಾ ಇದ್ದೀರಾ, ನೀವು ಚಳುವಳಿ ಮಾಡ್ತಾ ಇದ್ದೀರಾ? ಇಲ್ಲ, ಬರ್ತಾ ಇತ್ತೀಚೆಗಂತೂ ಏನಾಗ್ತಾ ಇದೆ ಅಂದರೆ, ಸಾಹಿತ್ಯ ಸಮ್ಮೇಳನ ನಿರ್ಣಯ ಮಾಡೋದು, ಅದು ನಾಡು ನುಡಿ ನೆಲ ಜಲ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಂತ ಆಳವಾದ ಒಂದು ಚರ್ಚೆಗಳು ನಡೀತಾ ಇದೆ. ಅಥವಾ ಅದನ್ನ ಹೋಗಿ ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ಗೆ ಎಷ್ಟು ಪ್ರಯತ್ನ ಮಾಡಿ, ಅದು ಔಟ್ಕಮ್ ಏನು ಅಂತ ಆಗ್ತಾ ಇಲ್ಲ. ಚಳುವಳಿಯ ಮೂಲಕ ಎಷ್ಟು ಮಾಡಿದ್ದಾರೆ? ನಮ್ಮ ಕೆಲವು ಮುಖ್ಯಮಂತ್ರಿಗಳನ್ನ ಯಾವತ್ತು ಹಿಡಿದು ಜಗ್ಸಿದ್ದಾರೆ ಇವ್ರು? ಯಾವಾಗ ಸರ್ಕಾರದ ಬಾಲಗುಂಚಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಭಾಳ ಮುಖ್ಯವಾಗಿರ್ತದೆ. ಯಾಕೆಂದರೆ ಇವ್ರು ದುಡ್ಡು ನೋಡಿ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾನೆ ಈಗ ನೋಡಿ, ಅವನೊಂದು ಅಪಾಯಕಾರಿ ಏನು ಅಂದರೆ, ಅವ್ರೇನು ಸಮ್ಮೇಳನಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಪೂರ್ಣವಾಗಿ, ಅದನ್ನು ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವನಿಗೆ ಬೈಲಾ ತಿದ್ದುಪಡಿ ಏನು ಮಾಡ್ತಾ ಇದ್ದಾನೆ, ಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಿಡುಗಡೆ ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ಕೊಡಬೇಕು, ಅಲ್ಲಿಂದ ಉಪಸಮಿತಿಗಳನ್ನು ನೇಮಿಸ್ತಕ್ಕಂಥ ಅಧಿಕಾರ ಅವನಿಗಿರಬೇಕು, ಅಧ್ಯಕ್ಷನಿಗಿರಬೇಕು. ಆ ಉಪಸಮಿತಿಗಳನ್ನು ಒಪ್ಕೊಳ್ಬೇಕು ಇಲ್ಲಿಯ ಸಾಹಿತ್ಯ ಸ್ವಾಗತ ಸಮಿತಿ ಅಧ್ಯಕ್ಷ ಮತ್ತು ಜಿಲ್ಲಾಧಿಕಾರಿ ಒಪ್ಕೊಳ್ಬೇಕು. ಆಮೇಲೆ ಈ ವಿಷಯದಲ್ಲೂ ಕೂಡ ಸಂಪೂರ್ಣ ಸರ್ವಾಧಿಕಾರ. ಹೌದು. ಆಮೇಲೆ ಸಮ್ಮೇಳನ ಆದ 1 ತಿಂಗಳೊಳಗಡೆ ಲೆಕ್ಕ ಕೊಡಬೇಕು ಜಿಲ್ಲಾಧಿಕಾರಿ. ಇಲ್ಲ ಅಂದರೆ ಚೀಫ್ ಮಿನಿಸ್ಟ್ರಿಗೆ ಅಲ್ಲ ಚೀಫ್ ಸೆಕ್ರೆಟರಿಗೆ ಇವನ ಮೇಲೆ ಕ್ರಿಮಿನಲ್ ದಾಖಲೆಯನ್ನು ಹೂಡೋದಕ್ಕೆ ಅವಕಾಶ ಮಾಡಿಕೊಳ್ತಾ ಇದ್ದಾನೆ. ನನಗೆ ಪ್ರಶ್ನೆ ಏನು ಅಂದರೆ, ಸರ್ಕಾರ ದೊಡ್ಡದು, ಈತನ ಬೈಲಾ ದೊಡ್ಡದು ಅನ್ನುವಂಥದ್ದು. ಸರ್ಕಾರ ಎಷ್ಟು ನಾಚಿಕೆ ಪಟ್ಕೊಳ್ಬೇಕು ಅಂದರೆ, ತನ್ನ ಅನುದಾನದಿಂದ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅದರ ಮೇಲೆಯೇ ದಾಳಿಯನ್ನು ಮಾಡೋದಕ್ಕೆ ಹೊರಡ್ತಾ ಇರ್ತಕ್ಕಂಥದ್ದನ್ನು ಸಹಿಸ್ಕೊಂಡಿದೆಯಲ್ಲ, ಇದೆಂಥ ಅವಮಾನಕರ ಅಂತ. ಅಂದರೆ ಅಷ್ಟು ಅಪ್ರಜ್ಞಾಪೂರ್ವಕವಾದಂಥ, ಅಷ್ಟೊಂದು ಮೂರ್ಖತನದಲ್ಲಿ ವರ್ತಿಸ್ತಾ ಇದ್ದಾನೆ. ಒಂದು ಸರ್ಕಾರ ಯಾವಾಗಲೂ ದೊಡ್ಡದೆ, ಹೌದೌದು, ಉಳಿದವೆಲ್ಲ ಅದಕ್ಕೆ ಅಧೀನ. ಸರ್ಕಾರ ನಮ್ಮದು, ಸರ್ಕಾರ ದೊಡ್ಡದು, ಜನರದು. ಅದೇ ಸುಪ್ರೀಮು. ಕೋರ್ಟಿಂಗ್ ಸುಪ್ರೀಮು, ಸರ್ಕಾರವು ಶಾಸಕಾಂಗವು ಸುಪ್ರೀಮೇ, ಒಂದು ಕಾರ್ಯಾಂಗವು ಸುಪ್ರೀಮೇ.
ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನು ಹೇಳ್ದಂಗೆ ಕೇಳು, ನಾನು ಕೂತ್ಕೊಂಡು ನನ್ನ ಸದಸ್ಯರೆಲ್ಲ ಒಪ್ಕೊಡ್ತಾರೆ, ಮುಖ್ಯಮಂತ್ರಿ ಮೈಸೂರಿಗೆ ಹೋಗುವಾಗ ನನ್ನನ್ನು ಬಂದು ನೋಡ್ಕೊಂಡು ಹೋಗಬೇಕು ಅಂತ ರೆಸಲ್ಯೂಷನ್ ಮಾಡಿ ಬಿಸಾಕೋದು. ಇಂಥ ಮೂರ್ಖತನದ ವ್ಯಕ್ತಿಯನ್ನು ನಾವೆಲ್ಲಾದರೂ ನೋಡಿದರೆ ಇದರ ಅರ್ಥ ಏನು? ಈಗ ಒಟ್ಟು ಬೈಲಾ ತಿದ್ದುಪಡಿ ಮಾಡೋದ್ರ ಮೂಲಕ ಸರ್ವಾಧಿಕಾರ ಸ್ಥಾಪಿಸಕ್ಕೆ ಹೊರಟಿರ್ತಕ್ಕಂಥದ್ದು, ಬೇಕಾದಷ್ಟು ಅಂಶಗಳನ್ನು ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕತೆ ಇಲ್ಲದೆ ಇರತಕ್ಕಂಥದ್ದು, ಸಾಹಿತ್ಯ ಸಮ್ಮೇಳನ ನಡೆಸುವಾಗ ಅದು ಅದ್ದೂರಿ ಜಾತ್ರೆ ತರ ನಡೆಸಿ ಔಟ್ಕಮ್ ಏನು ಇಲ್ಲ, ಅದಕ್ಕೆ ಖರ್ಚನ್ನು ಸರಿಯಾಗಿ ಲೆಕ್ಕ ಕೊಡದೇ ಇರತಕ್ಕಂಥದ್ದು ಎಲ್ಲ ಒಟ್ಟಿಕೊಂಡು ಈಗ ನೀವು ಒಂದು ಹೋರಾಟವನ್ನು ಕಟ್ತಾ ಇದ್ದೀರಾ. ಈಗ ನಿಮ್ಮ ಹೋರಾಟದ ಒಟ್ಟು ಇದರಲ್ಲಿ ನಿಮ್ಮ ಬೇಡಿಕೆಗಳೇನಿದೆ ಸರ್? ನನಗೆ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿ ವರ್ಷ ನಡೆಸೋದು ಬೇಡ. ಯಾಕೆ ಅಂದರೆ ಅದ್ರ ಕೆಲಸ ಅದೇ ಆಗ್ಬಿಟ್ಟದೆ, ಬೇರೆ ಏನೂ ಮಾಡೋದಿಲ್ಲ. ಒಂದು. ಎರಡನೇದು, ಈ ಹಣ ಸರ್ಕಾರದಿಂದ ಹೋಗುವಂಥ ಹಣ ಕಡಿಮೆ ಆಗಬೇಕು. ಯಾಕೆ ಅಂದರೆ ನಮ್ಮ ಕನ್ನಡದ ಶಾಲೆಗಳು ನರಳ್ತಾ ಇದ್ದಾವೆ, ಕನ್ನಡ ವಿಭಾಗಗಳು ನರಳ್ತಾ, ಯೂನಿವರ್ಸಿಟಿಗಳು ನರಳ್ತಾ ಇದ್ದಾವೆ, ಜಾನಪದ ಯೂನಿವರ್ಸಿಟಿ ನರಳ್ತಾ ಇದೆ, ಕನ್ನಡ ಯೂನಿವರ್ಸಿಟಿ ನರಳ್ತಾ ಇದೆ, ಸಂಗೀತ ಮತ್ತು ಮ್ಯೂಸಿಕ್ ಯೂನಿವರ್ಸಿಟಿ ನರಳ್ತಾ ಇದೆ, ಮಂಡ್ಯ ಯೂನಿವರ್ಸಿಟಿ ಅಂತ ನರಳ್ತಾ ಇದೆ. ಅಂದರೆ ನಿಮ್ಗೆ ಒಂದು ವರ್ಷದಲ್ಲೇ ಈಗ 40 ಕೋಟಿ ಆಯಿತು, ಇನ್ಮೇಲೆ 50 ಕೋಟಿ ಹೋಗ್ತಾನೆ. 5 ವರ್ಷದಲ್ಲಿ 250 ಕೋಟಿ ಇದಕ್ಕೆ ಹೋದರೆ 250 ಕೋಟಿಯಲ್ಲಿ ಎಷ್ಟು ಸಂಸ್ಥೆಗಳನ್ನು ಕಟ್ಬೋದು? ಮತ್ತು ಈಗ ಮಹೇಶ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತಲ್ಲಪ್ಪ, ತಾಲೂಕಿನಲ್ಲಿ ಒಂದು ರಂಗಮಂದಿರ ಇಲ್ಲ, ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕೋರ್ಟ್ ಇಲ್ಲ, ಒಂದು 500 ಜನ ಕೂತ್ಕೊಳ್ಳುವಂಥ ಹಾಲ್ ಇಲ್ಲ. ಇನ್ನು ಎಷ್ಟು ವರ್ಷ ನಾವು ಕಾಯಬೇಕು? ಒಂದು ವರ್ಷ ಸಮ್ಮೇಳನವನ್ನು ನಿಲ್ಲಿಸ್ಬಿಟ್ಟು ಈಗ 28 ಕೋಟಿ 38 ಕೋಟಿ ಆಯ್ತಲ್ಲ, 35 ಕೋಟಿ ಆಯ್ತಲ್ಲ, 4 ಎಂಟ್ಲಿ 32, 8 ಅಲ್ಲ 7, 7 4 28 ಕೋಟಿ. ಈಗ ನಂದು 5 ಕೋಟಿ ಪ್ರಾಜೆಕ್ಟ್ ಇದು. ಈ 5 ಕೋಟಿನ 7 5 35 ಕೋಟಿ ಕಟ್ಬಿಡ್ಬೋದಾಗಿತ್ತಲ್ಲ. 7 ತಾಲೂಕುಗಳಲ್ಲಿ ಇವನಿಗೆ ನಮ್ಮ ಸಂತೋಷನಿಗೆ ಅರ್ಥ ಆಗ್ತದೆ. ಯಾವುದೂ ಇವತ್ತು ಒಳ್ಳೆಯ ಆಡಿಟೋರಿಯಂ ಇಲ್ಲ. ನಿನಗೆ ಗೊತ್ತಿದೆ, ಸಭಾಂಗಣ ಮುರುಟೋಗಿ ಅದರ ಬಗ್ಗೆ ಎಷ್ಟು ಹೋರಾಟ ಮಾಡಿ ಈಗ 4 ಕೋಟಿ 20 ಲಕ್ಷ ಬಂದಿದೆ ನವೀಕರಣಕ್ಕೆ. ಒಂದು ಹಾಲಿಲ್ಲ ಈಗೆಲ್ಲೂ ಸರಿಯಾಗಿ ಕೂತ್ಕೊಳ್ಳೋಕೆ. ಒಂದು 500 ಜನಕ್ಕೆ ಏನಪ್ಪ ಬಳಸ್ಕೋಬಹುದು. ಈ ಥರದಕ್ಕೆ ಒಂದು ವರ್ಷ ನಿಲ್ಸೋಣ, ಪ್ರಪಂಚ ಈಗ ಸರ್ ಈಗ ಮೂಲಭೂತ ಸೌಕರ್ಯಗಳು ಕೊಡೋಣ. ಈಗ ಮೇ 17ನೇ ತಾರೀಕು ನೀವು ಮಂಡ್ಯದಲ್ಲಿ ಈ ಮಹೇಶ್ ಜೋಶಿ ಅವರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮ್ಮೇಳನ, ಮಹೇಶ್ ಜೋಶಿ ವಿರುದ್ಧ ಅಂತಲ್ಲ, ಸರ್ವಾಧಿಕಾರದ ವಿರುದ್ಧ. ಮತ್ತೆ ಸಮ್ಮೇಳನದ ಮುಂದಿನ ದಿನಗಳಲ್ಲಿ ಸಮ್ಮೇಳನ ಹೇಗಿರಬೇಕು ಅನ್ನೋದೊಂದು ತೋರಿಸೋದು. ಸಮ್ಮೇಳನ ಬೇಕು ನಮಗೆ. ಈಗ ಸಾಹಿತ್ಯ ಪರಿಷತ್ ದುಡ್ಡು ಕೊಡಬೇಕು, ಸಂಸ್ಥೆ ಅದು, ಕನ್ನಡಿಗರ ಸಂಸ್ಥೆ ಅದು. ಆದರೆ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಹೇಗೆ? ಸಮಾವೇಶದ ಮೂಲಕ ತಾವು ಸರ್ಕಾರದ ಮುಂದೆ ಇಡ್ತಾ ಇರ್ತಕ್ಕಂಥ ಬೇಡಿಕೆಗಳೇನು ಮತ್ತು ಜನರ ಗಮನಕ್ಕೆ ತರ್ತಾ ಇರ್ತಕ್ಕಂಥ ವಿಷಯಗಳೇನು ಸರ್? ಹೌದಲ್ಲ, ಈಗ ನಾನು ಹೇಳೋದು ನಿಮ್ಮ ಡಿಮ್ಯಾಂಡ್ಗಳೇನು ಒಟ್ಟು ಈಗ ಕೊಡ್ತಾ ಇರ್ತಕ್ಕಂಥ 25 ಕೋಟಿ 30 ಕೋಟಿ 40 ಕೋಟಿ ಏನು ಕೇಳಿದ್ರೆ ಅದು ಕಟ್ ಡೌನ್ ಆಗಬೇಕು. ಆಮೇಲೆ ನನ್ನ ದೃಷ್ಟಿ ಏನಂದರೆ, ಸಾಹಿತ್ಯ ಪರಿಷತ್ತು ಹಾಕಬೇಕು, ಎಲ್ಲ ದುಡ್ಡು ಅವರೇ ಕೊಡೋದಾದರೆ. ಈಗ ಸಾಹಿತ್ಯ ಪರಿಷತ್ತು ಒಂದು ನ್ಯಾಯ ಪೈಸೆ ಖರ್ಚಾಗ್ತಾ ಇಲ್ಲ. ಇಡೀ ಖರ್ಚಿನ ವ್ಯವಸ್ಥೆಯನ್ನು ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತ ನೋಡ್ಕೊಳ್ತಾ ಇದೆ. ಅದು ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ರಲ್ಲ, ಅವರೇ ಮಾಡಲಿ ಬಿಡಿ. ಈಗ ಮಹೇಶ್ ಜೋಶಿ ಅವರು ಬೈಲಾ ಬದಲಾವಣೆ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿದ್ರಿ, ಸರ್ವಾಧಿಕಾರದ ಕಡೆ ತಗೊಂಡು ಹೋಗ್ತಾ ಇರೋದು, ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ರಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸಮಾವೇಶದ ಮೂಲಕ ಏನು ಬೇಡಿಕೆಗಳನ್ನ, ಡಿಮ್ಯಾಂಡ್ ಏನಿದೆ? ಈ ಹಿಂದೆ ಏನು ಮಾಡಿದ್ರು, ಹಿಂದಿನ ಅಧ್ಯಕ್ಷರುಗಳು ಮಾಡಿದ್ದಾರೆ, ತೋರಿಸಿದ್ದಾರೆ ಭಾಳ ಸ್ಪಷ್ಟವಾಗಿ, ಪಾರದರ್ಶಕವಾಗಿ. ಅದನ್ನು ಅನುಸರಿಸ್ಕೊಂಡು ಹೋಗ್ಲಿ, ಮತ್ತೆ ಲೆಕ್ಕಾಚಾರಗಳು ಕೊಡಲಿ, ಮತ್ತೆ ಬೈಲಾ ತಿದ್ದುಪಡಿ ಏನು ಮಾಡಕ್ಕೆ ಹೊರಟಿದ್ದಾರೆ ಅದು ಆ ತಿದ್ದುಪಡಿ ವಿರೋಧಿಸ್ತಾ ಇದ್ದೀವಿ ನಾವು. ಸಾಧ್ಯವಾದಷ್ಟು ಕಾನೂನಾತ್ಮಕವಾದಂಥ ಹೋರಾಟವನ್ನು ಕೂಡ ಶುರು ಮಾಡಿದ್ದೀವಿ ನಾವು. ರಿಟ್ ಕೂಡ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ತಿದ್ದುಪಡಿ ಏನಿತ್ತು ಹಿಂದೆ ಇತ್ತು, ಇದು ಈಗಾಗಲೇ 2 ಸಾರಿ ತಿದ್ದುಪಡಿ ಮಾಡಿದಲ್ಲ, ಅದಕ್ಕೆ ಪೂರ್ಣ ಪ್ರಮಾಣದ ಒಪ್ಪಿಗೆಯೂ ಸಿಕ್ಕಿಲ್ಲ, ಕೋರ್ಟ್ನಲ್ಲಿ ಇದೆ ಅದು. ಆದ್ರೂ ಇವರು ಕೆಲವೊಂದು ಬದಲಾವಣೆ ಮಾಡ್ಕೊಂಡಿದ್ದಾನೆ. ಅದನ್ನೆಲ್ಲ ಸರಿ ಮಾಡಬೇಕು. ಅದನ್ನು ಆ್ಯಸ್ ಇಟ್ ಈಸ್ ಏನಿತ್ತು, ಇವನು ಬಂದಾಗ ಏನಿತ್ತು ಸಾಹಿತ್ಯ ಪರಿಷತ್ತಿನ ಬೈಲ, ಅದನ್ನು ಉಳಿಸಬೇಕು. ಅದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿದೆ, ಅದರ ಅನುಸಾರವಾಗಿ ಮಾಡಿ. ಈ ಸಮಾವೇಶದ ಮೂಲಕ ಬೇಡಿಕೆಯನ್ನು ಇಡಬೇಕು. ಸರ್ಕಾರವನ್ನು ಒತ್ತಾಯ, ಈಗ ನಮ್ಮ ಸರ್ಕಾರದ ಮೂಲಕ ಸರ್ಕಾರದ ಮೇಲೆ ಒತ್ತಡ ಏನು ತರ್ತಾ ಇದ್ವಿ, ಈತನನ್ನು ಅಮಾನತಿನಲ್ಲಿಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ಅಂತದ್ದು ಅಥವಾ ಒಂದು ಸರ್ಕಾರದ ಮಟ್ಟದಲ್ಲಿ ಇವನ ಹಣಕಾಸಿನ ವ್ಯವಹಾರದ ಬಗ್ಗೆ, ಇವನ ನಡವಳಿಕೆಯ ಬಗ್ಗೆ ಒಂದು ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಅವನು ಸರಿಯಾಗಿದ್ದಾನೆ ಅಂತಂದರೆ ಅವನು ಮುಂದುವರಿಯಲಿ, ಇಲ್ಲ ಹೋದರೆ ಅವನ್ನ ಸಸ್ಪೆನ್ಷನ್ನಲ್ಲಿ ಇಡಲಿ. ಇದು ನಮ್ಮ. ಆಮೇಲೆ ಯಾವುದೇ ಕಾರಣಕ್ಕೂ ನನಗೊಂದು ಅನುಮಾನವೂ ಇದೆ, ಇವನು 5 ವರ್ಷದಿಂದ 10 ವರ್ಷಕ್ಕೆ ಮಾಡ್ಕೊಳ್ತಕ್ಕಂಥ ಹುನ್ನಾರವೂ ಕೂಡ ಇವನು ಈ ಸರ್ವಾಧಿಕಾರ ತೊಗೊಂಡೋಗ್ತಾರೋ ಲೆವೆಲ್ಗೆ ತೊಗೊಂಡೋಗ್ತಾರೆ. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ಹಿಂದಿನ ಬೈಲಾದಲ್ಲಿ ಯಾವುದೇ ಒಬ್ಬ ಅಧ್ಯಕ್ಷ ಕಂಟಿನ್ಯೂಯಸ್ ಆಗಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬಾರ್ದು. ಈಗ ಅದನ್ನು ತೆಗೆದಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೊಮ್ಮೆ ಕಂಟೆಸ್ಟ್ ಮಾಡಲಿಕ್ಕೆ. ಇದು ಹೋಗಬೇಕಿದು. ಇದೆಲ್ಲ ಯಾವ ಉದ್ದೇಶದಿಂದ ಇವರು ಮಾಡಿದ್ದಾರೆ ಬೈಲಾ, ಅದು ಜನತೆಯ ದೃಷ್ಟಿಯಿಂದ ಇದೆ. ಇವುಗಳ ಮೇಲೆ ನಾವು ಗಮನ ಹರಿಸ್ತಾ ಇದ್ದೀವಿ. ನಾವು ಬಾಕಿದು ಸಣ್ಣ ಪುಟ್ಟದ್ದು ಬೇಕಾದಷ್ಟಿದೆ, ನಡವಳಿಕೆ ಮತ್ತೊಂದು ಎಲ್ಲ. ಮುಖ್ಯವಾಗಿ ಸಾಹಿತ್ಯ ಸಮ್ಮೇಳನದ ಸ್ವರೂಪಗಳ ಬಗ್ಗೆ ನಾವು ಬದಲಾವಣೆ ಆಗುತ್ತೆ. ಗೊತ್ತಾಯಿತು. ಏನು ಉದ್ದೇಶಕ್ಕಿತ್ತೋ ಆ ಉದ್ದೇಶ ಈಡೇರಿಸಿ
ಇದೆಯೇ ಇಲ್ವೇ? ಈಗ ನಾನು ಹೇಳ್ತೀನಿ, ಹಂಪ ನಾಗರಾಜಯ್ಯ, ಜಿ ನಾರಾಯಣವರ ಕಾಲದಲ್ಲಿ ಬಂದಂಥ ಪುಸ್ತಕಗಳನ್ನೇ ಮತ್ತೆ ರೀಪ್ರಿಂಟ್ ಮಾಡಿ 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 ಮಾರಾಟ ಆಗ್ತಾ ಇದೆಯೇ ಹೊರತು ಹೊಸ ರೀತಿಯ ಪೀಳಿಗೆಯ ಲೇಖಕರಿಂದ ಪುಸ್ತಕಗಳನ್ನು ಬರೆಸಿ ಮುಖ್ಯವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ಜಸ್ಟ್ ಟು ಪ್ಲೀಸ್ ದಿ ಲೋಕಲ್ ರೈಟರ್ಸ್, ನನ್ನ ಪುಸ್ತಕ ಒಂದು ಬಂತು, ಬಗ್ಗೆ ಪುಸ್ತಕದ ರೀತಿಯಲ್ಲಿ ಪುಸ್ತಕ ತಗೊಂಡು ಮಾಡ್ತಾ ಇದ್ದಾನೆ. ಅದೆಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅನ್ನುವುದಕ್ಕೆ ಯಾವುದೇ ಹೊಸ ತಲೆಮಾರಿನ ಲೇಖಕರಿಗೆ ಯಾವುದೇ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ಹೊಸ ತಲೆಮಾರಿನ ಲೇಖಕರು ಪಂಪನ ಬಗ್ಗೆ ಏನು ಹೇಳ್ತಾರೆ, ರನ್ನನ ಬಗ್ಗೆ ಏನು ಹೇಳ್ತಾರೆ, ಪನ್ನನ ಬಗ್ಗೆ ಹೇಳ್ತಾರೆ, ವಚನಕಾರರ ಬಗ್ಗೆ ಏನು ಹೇಳ್ತಾರೆ, ಹೊಸ ರೀತಿಯ ಅಭಿವ್ಯಕ್ತಿ ಹೊಸ ರೀತಿಯ ಅಭಿವ್ಯಕ್ತಿ ಎಲ್ಲಿ ಬರ್ತಾ ಇದೆ ಎನ್ನುವ ಅವಕಾಶಗಳನ್ನೇ ಇವನು ಮಾಡಿಕೊಡ್ತಾ ಇದೆ. ಸೆಮಿನಾರ್ ಎಲ್ಲಿ ನಡೆದಿದೆ? ಹೌದು, ಮತ್ತೆ ರಾಜ್ಯ ಮಟ್ಟದ ಸೆಮಿನಾರ್ ಎಲ್ಲಿ ನಡೆದಿದೆ? ಬೇಕಾದರೆ ನಂದು ಕೊಡ್ತೇನೆ, ನಾನು ಎಷ್ಟು ನಮ್ಮ ಸಣ್ಣ ಸಂಸ್ಥೆ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೆಲಸ ಮಾಡಿದರೆ, ಸೆಮಿನಾರ್ಸ್ ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ನಾವು ಮುಖ್ಯವಾಗಿ ಆತನ ನಡವಳಿಕೆ ಇದೆಯಲ್ಲ, ವ್ಯಕ್ತಿಗತವಾಗಿ ನಮಗೆ ಅವನ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಬಟ್ ಅಧ್ಯಕ್ಷನಾಗಿ ಅವನು ನಡ್ಕೊಳ್ತಾ ಇರ್ತಕ್ಕಂಥ ಕ್ರಮ ಇದೆಯಲ್ಲ, ಆಮೇಲೆ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಅವನು ನಡ್ಕೊಳ್ತಕ್ಕಂಥ ರೀತಿ, ಅವನ ಧೋರಣೆ, ಅವನ ಸರ್ವಾಧಿಕಾರದ ಮನೋಭಾವ, ಇದನ್ನು ಪ್ರತಿಭಟಿಸ್ತಾ ಇದೆ. ಸ್ನೇಹಿತರೆ, ಇಷ್ಟು ತನಕ ನೀವು ಕೇಳಿದ್ರಿ, ಮಹೇಶ್ ಜೋಶಿಯವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಬೈಲಾವನ್ನು ತಿದ್ದುಪಡಿ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕತೆ ಇಲ್ಲದೆ ಇರತಕ್ಕಂಥದ್ದು, ಸಾಹಿತ್ಯ ಸಮ್ಮೇಳನ ಈ ಸರಿ ಮಂಡ್ಯದಲ್ಲೇ ನಡೀತು, ಅಲ್ಲಿ ಮುಖ್ಯವಾಗಿ ಬಂದಂಥ ಪ್ರಶ್ನೆಗಳು, ಅದಕ್ಕೂ ಕೂಡ ಅಲ್ಲಿಯ ಔಟ್ಕಮ್ ಏನು ಬಂತು ಅನ್ನೋದನ್ನು, ಅಂದರೆ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥ ಒಂದು ಜಾತ್ರೆ ರೀತಿ ಆಗ್ತಾ ಇದೆ ಹೊರತು ಅದರ ನಿಜವಾದ ಕರ್ತವ್ಯವನ್ನು ಮಾಡ್ತಾ ಇಲ್ಲ, ಸಮ್ಮೇಳನ ರೀತಿಯಲ್ಲಿ ಆಗ್ತಾ ಇಲ್ಲ ಅದು. ಮತ್ತು ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೂ ಹಣಕಾಸಿನ ಲೆಕ್ಕವನ್ನು ಇನ್ನೂ ಸರಿಯಾಗಿ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯಗಳನ್ನ ಇಟ್ಕೊಂಡು ಜಯಪ್ರಕಾಶ್ ಗೌಡರು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ರೀತಿ ಹೋರಾಟವನ್ನು ಕಟ್ತಾ ಇದ್ದೀವಿ, ನಮ್ಮ ಬೇಡಿಕೆಗಳೇನು ಇದರಲ್ಲಿ, ಮತ್ತು ಇದರಿಂದ ನಾವು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಾರೆ. ಜಯಪ್ರಕಾಶ್ ಗೌಡರಿಗೆ ಈ ದಿನ .com ಪರವಾಗಿ ಮತ್ತು ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.